ಅಣೋ ನೆನ್ನೆ ನಾನು ಬೆಂಗ್ಳೂರಿಗೆ ಹೋಗಿದ್ದೆ. ನಿನ್ನ ಮಗಳನ್ನ ನೋಡ್ಕೊಂಬಂದೆ. ನಿನ್ನ ಮಗಳು ಯಪ್ಪ 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 ರಾಣಿ ಮಹಾರಾಣಿ ಥರ ಬೆಳಿತಾವಳೆ. ನೋಡಬೇಕು ಹೆಂಗೆ ಬೆಳಿತಾವಳೆ ಅಂತ ಹೇಳ್ಬಿಟ್ಟು. ಕಾರು ಕಣಣ್ಣ, ₹1,00,00,000 ಕಾರಾಗೆ ಏನೇ ಓಡಾಡ್ತಿರೋದು. ನೀನು ನೋಡಬೇಕು ಯಪ್ಪ ಶಿವನೇ ಸೋಮ್ಲಿಂಗ. ನನಗಂತೂ ಖುಷಿ ಆಯಿತು ಕಣಣ್ಣ. ನಿನ್ನ ಮಗಳು ಅಂತೂ ಇಂತೂ ಒಳ್ಳೆ ಮನೆಯೇ ಸೇರ್ಬಿಟ್ಟವಳೆ ತಗ. ಒಳ್ಳೆ ಮನೆ ಅಂದರೆ ಯಾಕೆ ಹೇಳಿಯ, ಒಳ್ಳೆ ಮನೆನೇನಿಯ ಅಪ್ಪ ಸದ್ಯ ಹೆಂಗೋ ಬೆಳ್ಕೊಂಡು ಹೋಗ್ಲಿ ಬಿಡ್ಲ. ನನಗೆ ಈ ಮಗಳು ಅಂದರೆ ಏನು ಇಷ್ಟ ಇಲ್ಲ ಕಂಡ. ನನಗೆ ಈ ಮಗಳು ಅಂತ ಕೊಟ್ಬಿಟ್ರೆ ತಂಗೆ ನೆಮ್ಮದಿಗಿರ್ಬೋದು. ಆದರೆ ನಾನು ಎಂಡ್ರವಳೆಲ್ಲ ಬಿತ್ತರಿ ಪಾರ್ಕಿಗೆ ತಕೊಂಡು ನೀವು ಉಡ್ಸ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ಶಾನೆ ಭಯ ಕಂಡ ನನಗೆ. ಅದಕ್ಕೆ ನಾನು ಈ ಮಗನ ಮಾತ್ರ ಮನೆಗೆ ಮಾಡಿ ಕಡ್ರದು. ಇಲ್ಲಾಂದರೆ ಈ ಮಗನೂ ಬೇತಾಗೆ ಕೊಟ್ಬಿಡ್ತಾ ಇದ್ದೆ. ನಾನಂತೂ ತಲೆನೇನಿಯ ಕೆಡಿಸ್ಕೊತಾ ಇರಲಿಲ್ಲ. ಏನು ಬಿಡ್ಲಾ, ನಮ್ಗೆ ಇನ್ನೂ ಒಂದು ಡಬಲ್ ಮಕ್ಕಳಾಯ್ತವೆ. ಅವಳಿ ಜವಳಿನೇನಿಯ ಗಂಡೈಕ್ಲೇನೇ ಉಡ್ತವೆ. ಎಂತ ಸಂದಾಕಿರೋದು. ನಾನೇ ಬಿಟ್ಬಿಡ್ತೀನಿ ಅಂತ ಅನ್ಕಂಡ ಈಗ ಒಂದು ಮಗ ಹೆಂಗೂ ಕೊಟ್ಟು ಕಳ್ಸಿದ್ದೀನಲ್ಲ. ಇನ್ನೊಂದು ಗಂಡು ಮಗ ಗಂಟನೇನೋ ಬಿಡೋಕ್ಕಿಲ್ಲ, ನೋಡ್ತಾ ಇರಲ್ಲ. ನೋಡಿ ಇರೋ ಒಂದು ಮಗನ ಸಾಕಳಿ. ಇನ್ನೊಂದು ಮಗ ಆದ್ರೂ ಆಯ್ತದೆ. ಯಾಕೆ ತಲೆ ಕೆಡ್ಸ್ಕೊಂಡಿರೆ ಸುಮ್ಕಿರಿ. ಹೆಂಗೋ ಒಂದು ಗಂಡು ಮಗ ಆಯ್ತದಲ್ಲ ಅವಾಗ ನಿಮಗೆ ಸಾಕು. ಅವಾಗ ಒಂದು ಹೆಣ್ಣು ಒಂದು ಗಂಡು ಆಯ್ತದೆ. ಹೆಂಗೋ ಈಗ ಇರೋ ಮಗ ಅಲ್ಲಿ ಸಂದಕೈತಲ್ಲ ಅಷ್ಟೇನೇ ಸಾಕು ತಗ. ನನಗಿನ್ನೇನಾರ ಕಾಸು ಕೊಟ್ಟರೆ ಅವರು ಕೊಡ್ತೀನಿ ಅಂತ ಹೇಳ್ತಿದ್ಲಲ್ಲ ಅಮ್ಮ. ಯೋಸ್ಬೇಕಾರು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೊಡ್ತಾಳೆ ಅಮ್ಮ. ಕೊಟ್ರದಾಗ ಹೆಂಗೋ ಇಸ್ಕೊಂಡು ಬಂದ್ಬಿಟ್ಟದಾಗ ಹೆಂಗೋ ನಾರಾಯಣವೇ ತಿನ್ಕೊಂಡಿರ್ಬೋದಿತ್ತು. ಯಾವಾಗ ಕೇಳಿದ್ರೆ ಹೆಂಗೆ ಮನಮರೋದಿ ಹೋಯ್ತಿದೆ ಅಂತ ಸುಮ್ಕಿವ್ನಿ. ಇಲ್ಲ ಅಂತ ಹೇಳಿದ್ರೆ ಹೆಂಗೋನು ವೇತಾಗೆ ಇಸ್ಕೊಂಬಿಟ್ಟು ಬರ್ತಿದ್ದೆ ನಾನಂತೂ. ನನಗೆ ದುಡ್ಡು ಅಂಗಡಿನಾಗ ಏನು ವ್ಯಾಪಾರ ನಡೀತಿಲ್ವೇ, ಅದಕ್ಕೆ ಹೊಸಿ ಒಂಥರ ಕೊಯ್ಯೆಲ್ಲ ಕಟ್ಟಾಕ್ದಂಗೆ ಆಗ್ಬಿಟ್ಟೈತೆ. ಒಂದು ಚೂರೇನಾರ ದುಡ್ಡು ಕೊಡ್ತಾಳೇನೋ ಕೇಳಬೇಕಿತ್ತು ಹೋಗಿ. ಅಣ್ಣ ಯಾವಾಗ ಕೇಳಿದ್ರೆ ಮಾನ ಮರೋದಿದ್ದದೆ, ಯಾವಾಗ ಕೇಳ್ತಾನೆ ಇದ್ರೆ ಮಾನ ಮರೋದಿ ಇದ್ದತೆ ಹೇಳು. ಮಾನ ಮರೋದಿ ಎಲ್ಲ 3 ಕಾಸು ಕರಜಾಯ್ತದೆ. ನಿಂಗೆ ಸುಮ್ಕಿರು, ನಿಂಗೆ ಏನು ಗೊತ್ತಾಗಿಲ್ಲ. ಹಂಗೆಲ್ಲ ಕೇಳೋಕ್ಕೆಲ್ಲ ಹೋಗ್ಬಾರ್ದು ನಾವು. ಬಿಡಪ್ಪ ಯಾಸಟ್ ಗೊತ್ತಾ. ಇನ್ನು ಯಾಕೆ ಸುಮ್ಕೆ ನೀವು ಹೋಗಿ ಕೇಳೋದು ಮಾಡೋದು. ಆಮೇಲೆ ನಿನ್ನ ಮಗಿ ನೀನು ಎತ್ಕೊಂಡು ಹೋಗು ಅಂತ ಹೇಳ್ಬಿಟ್ರೆ ನಾನು ಒತ್ಕೊಬರೋದು. ಮಗನಿಲ್ಲಿ ನೋಡ್ಕೊಳ್ಳೋದು. ಯಪ್ಪ ಬೇಡಪ್ಪ ಶಿವನೇ, ಹೆಂಗೋ ಬಿಡು ಖರ್ಚು ಮಿಕ್ಕಂತಂಗೆ. ನನ್ನ ಗಂಡೇನು ಅಯ್ಯಪ್ಪಂತ ನಿಂತ್ಕೊಂಡು ಹಿಂಗೆ ಗುಸ ಪಿಸ ಮಾತಾಡ್ತಾವನಲ್ಲ. ಇವನು ಮಾತಾಡ್ತಾವನೆ ಅಲ್ಲಿ ಏನೋ ಕೇಳಿಸ್ತಾನೆ ಇಲ್ಲ. ಹತ್ರಕ್ಕೆ ಹೋದ್ರೆ ಕೇಳಿಸ್ತದೇನೋ. ನನ್ನ ಗಂಡ ಏನಪ್ಪ ಅಂತ ಸೀಕ್ರೆಟ್ ವಿಷಯ ಮಾತಾಡೋದು. ಅಯ್ಯೋ, ಈ ಕಡೆ ಮಗನ ನೋಡ್ಕೋಬೇಕು, ಈ ಕಡೆ ನನ್ನ ಮಗನೂ ನೋಡ್ಕೋಬೇಕು. ನನಗಂತೂ ಜನ್ಮಕ್ಕೆ ಸಾಕಾಗೋಗ್ಬಿಟ್ಟೈತೆ. ನನ್ನ ಮಗಳು ಬಿರ್ನ ಬೆಳೆದು ದೊಡ್ಡೊಳಗೋಗ್ಬಿಟ್ರೆ ಹೆಂಗೋ ಸಾವುಕಾರಂಗೆ ಮಗನ ಕೊಟ್ಬಿಟ್ಟು ಮದುವೆ ಮಾಡ್ಬಿಟ್ಟು ಸರಿಯಾಗಿ ಮಾಡ್ತಾಯಿದ್ದೆ ನಾನಂತೂ. ಏನು ಮಾಡನಿ, ಆಯ್ದಿರೋ ಕೆಲಸ ಆಗೋಗ್ಬಿಟ್ಟೈತಲ್ಲ. ಥೂ, ಏನು ಮಾತಾಡ್ತಾವನ ಇವಯ್ಯ. ಅಯ್ಯೋ, ಅಂಗಡಿ ಮಂತಕನ ಹೋಗ್ಲಿಲ್ಲ. ₹100 ಸಂಪಾದನೆ ಮಾಡ್ತಿಲ್ಲ ಅಂಗಡಿ ಮಂತಕ್ಕೆ ಹೋಗ್ಬಿಟ್ಟು. ಅದಕ್ಕೆ ಇಸ್ಕೊಂಡದ್ದು ಏನು ಮಾಡ್ತಾವನೋ ಏನು ಕಚ್ಚೆ ಗೊತ್ತಿಲ್ಲ. ಈ ಕಡೆ ಮಗ ನೋಡ್ಕೊಂಡ್ರೆ ಮಗನೂ ನೋಡ್ಕೊಳಕ್ಕಿಲ್ಲ. ಆ ಕಡೆ ಅಂಗಡಿ ತಗೋಗಿ ವ್ಯಾಪಾರ ಮಾಡು ಅಂದರೆ ಅಂಗಡಿ ತಗೋಗಿ ವ್ಯಾಪಾರನೂ ಮಾಡೋದಿಲ್ಲ. ಒಳ್ಳೆ ನನ್ನ ಮಗನ ಕೊಟ್ಕೊಂಡು ಒಳ್ಳೆ ಗ್ರಾಚಾರ ಆಗೋಯ್ತು. ನಾನಾಗಿರೋದು ಬಾಳ್ತೀವಿ. ಬೇರೆ ಅವಳನ್ನಾಗಿದ್ರೆ ಮೆಟ್ನಗಳು ಹೊಂಟೋಗ್ಬಿಟ್ಟಿರೋಳು. ಎಲ್ಲ ನಾನೇ ಹೊಂದಿಸ್ಬೇಕು ಮನೆಗೆ. ಅವನ ಮನೇನೂ ನಾನೇ ಹೊಂದಿಸ್ತೆ. ಸಾವುಕಾರಂಗೆ ಹೆಂಗೋ ಸುಳ್ಳು ಹೇಳಿ ಅಂಗಡಿ ಮನೇನೂ ನಾನೇ ಮಾಡಿಕೊಟ್ಟೆ. ಅದು ನೋಡ್ಕೊಳ್ಳೋ ಕೈಲಿಸಿ ಹಾಕಿಲ್ಲ. ಇರು ಹೋಯ್ತಿನ ಹತ್ರಕ್ಕೆ. ಅಣ್ಣು ಅಷ್ಟೇ ಅಲ್ಲ, ನಿನ್ನ ಮಗಳಿಗೆ ಪಾರಿನೂ ಕಳಿಸ್ತಾರಂತ ಓದಕ್ಕೆ ಅಂತನೇನಿಯಾ. ಪಾರಿನಿಗೆಲ್ಲ ಕಳಿಸಿ ಅಲ್ಲೇನಿಯ ಸಂದಾಗ ಓದಿಸ್ತಾರಂತೆ ಗೊತ್ತೇನು. ಹೆಂಗೋ ಬಿಡೋಣ, ನಿನ್ನ ಖರ್ಚು ಕಡಿಮೆ ಆಯಿತು ಅಂತ ಜೀವನ ಯಾರಿಗಣ ಸಿಗ್ತದೆ. ಯಾರೋ ಬಡವರು ಅವರು ಇವರು ಅಂತ ಹೇಳಿದ್ರೆ ಏನೋ ಒಂದು ಇದಾಯ್ತದೆ. ಅದು ಬಿಟ್ಬಿಟ್ಟು ಬೇರೆ ಥರ ಯಾರನ್ನ ಬಡವ್ರಿಗೆ ಕೊಟ್ಬಿಟ್ಟಿದೆ ಹೆಂಗಿರೋದಿಳು. ಸಾವುಕಾರು ಅಂತ ಕೊಟ್ಟು ಮನೆ ತಂದ ಕೊಟ್ಟಿರೋದಕ್ಕೆ ಸುರಾಯ್ತು. ಅಣ್ಣ ನೀನು ಆ ಮಗನ ಕೊಟ್ಬಿಟ್ಟು ₹2,00,000 ದುಡ್ಡು ಇಸ್ಕೊಂಡಿರೋದೇನು ದೊಡ್ಡ ವಿಚಾರ ಅಲ್ಲ ಬಿಡೋಣ. ಹೆಂಗೋ ಈ ಮಗಿಗೆ ಹೆಂಗೋ ಎಲ್ಲ ಓದ್ಸೋಕ್ಕೂ ಎಲ್ಲ ದುಡ್ಡು ಕೊಡ್ತೀನಿ ಅಂತ ಹೇಳೋಳಲ್ಲ ಅಮ್ಮ. ಹೆಂಗೋ ಈ ಮಗಿಗೂ ಓದ್ಸೋ ಪಾಸಕ್ಕೆಲ್ಲ ದುಡ್ಡು ಕೊಡ್ತಾಳೆ. ಈಗ ಒಂದು 2,00,000 ಕೊಟ್ಟೋಳೆ ಮಾಡಿಕ. ಆಮೇಕಿಂದ ಬೇಕಾದ್ರೆ ಒಂಚೂರು ದುಡ್ಡನ್ನ ನಾನು ಹೇಳ್ಬಿಟ್ಟು ಕೊಡಿಸ್ತೀನಿ. ಮಗ ದೊಡ್ಡದಾಯ್ತದಲ್ಲ, ಆಗ ಬೇಕಾದ್ರೆ ಒಂಚೂರು ಕೊಡಿಸ್ತೀನಿ. ಟೆನ್ಷನ್ನೇ ತಗೊಳಕ್ಕೆ ಹೋಗ್ಬೇಡಿ ಸರಿನಾ. ನಾನು ಇರೋ ಗಂಟೆ ಯಾಕಣ್ಣ ನೀನು ಮೊಗಲ್ ಸಂದಕ್ಕಿರುತ್ತಲ್ಲ ಆ ಕತೆ ನೀ ಬಿಟ್ಬಿಡು. ಏನು ಮಗ ಪಾರಿನು ಗೀರಿನು ಅಂತ ಏನೋ 2,00,000 ಅಂತ ಮಾತಾಡ್ತಾರಲ್ಲ. ಏನು ಮಗ ಏನು ಪಾರಿನು ಏನು 2,00,000 ಅಂತಲೇ ಗೊತ್ತಾಯ್ತಿಲ್ಲ ನನಗಂತೂ. ಇನ್ನು ನನ್ನ ಮಕ್ಕಳು ಕದ್ದು ಮುಚ್ಚೋದು ಏನು ಮಾತಾಡ್ತಾರೆ ಕಣಪ್ಪ. ಇರು ಕೇಳಿಸ್ಕೋಬೇಕು. ಈ ವೈಂತಾಗ ಸುಮಾರಿಂದ ಏನೇನೋ ವ್ಯವಹಾರ ಮಾಡ್ತಾವ ನನ್ನ ಗಂಡ. ಆಮೇಕಿಂದ ನನ್ನ ಬಿಟ್ಬಿಟ್ಟು ಇನ್ನೊಬ್ಬಳನ್ನ ಅವಳನ್ನ ಕಟ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಪಿಲಾಂಗಿಲ್ಲ ಮಾಡ್ತಾವನ. ಏನು ಮಾಡೋದು ಮಾಡ್ತಿರ್ತಂತಾಗ ನನ್ನ ಮಗ ಸರಿ ಇಲ್ಲ. ಕೇಳಿಸ್ಕೊಂಡು ನೀ ಅದು ಏನು ಮಾತಾಡ್ತಾರೋ. ಅಪ್ಪ ಬುಡ್ಡ, ನಾನು ₹2,00,000 ಕೊಡ್ತಾ ಅಯ್ಯಮ್ಮ ನಾನು ತಂದ್ಬಿಟ್ಟು ನಾನು 2 ಕೈ ಕೊಟ್ಟಿದ್ದೀನಿ. ನಾನು 2 ವರ್ಷ ಹೆಂಗೋ ಜೋಪಾನ ಮಾಡಿಕತ್ತಳೆ ಅಂತ ಹೇಳ್ಬಿಟ್ಟು ನಾನು 2 ಕೈ ಏನೇನಿಯ ಕೊಟ್ಬಿಟ್ಟಿನಿ. ತಗಳೇ ನೀನೇನಿಯ ಮಾಡಿಕ ನೀನೇನಿಯ ಇಕ್ಕ ಅಂತ ಹೇಳ್ಬಿಟ್ಟು ನಾನೇನಿಯ ಕೊಟ್ಬಿಟ್ಟಿನಿ. ಹೆಂಗೋದ್ರೂ ಅವಳು ವ್ಯವಹಾರ ಸಂದಾಕ್ ಮಾಡ್ತಾಳಲ್ಲ. ಕೇಳಿದ್ಲು ಎಲ್ಲಿಂದ ಬಂದು ದುಡ್ಡು ಅಂತ ಕೇಳಿದ್ಲು. ನಾನು ಬಿಸ್ನೆಸ್ಸು ಬೆಂಗಳೂರಾಗೆ ಅಂತ ಹೇಳ್ಬಿಟ್ಟಿದ್ದೀನಿ. ನಾನು ಹೆಂಡ್ತಿ ನಂಬಿಟ್ಟವಳೆ. ಆಮೇಕಿಂದ ನನ್ನ ಹೆಂಡ್ತಿಗೆ ನೀನು ಶಾನೆ ಹೇಳೋಕೆ ಹೋಗಿಲ್ಲ. ಅಲ್ಲ ಕಣ್ಣ, ಮಗ ಎಲ್ಲೋಯ್ತು ಅಂತ ಹೇಳ್ಬಿಟ್ಟು ನೀನು 2 ಕೇಳಲಿಲ್ವೇ? ಕೇಳಿದ್ಲು. ನಾನೇನೇನಿಯ ಇಲ್ಲ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಯಾರೋ ಒತ್ಕೊಂಡೋಗೋರೆ ಅಂತ ಹೇಳ್ದೆ. ಅವಳು ಅದನ್ನೇನಿಯ ನಂಬ್ಕೊಂಡು ಹೌದೇ ಅನ್ಕೊಂಡು ಸುಮ್ಕೇನಿಯ ಅವಳೆ. ಮಗನ ನಾನು ಮಾರಾಕಿದ್ದೀನಿ ಅಂತ ಹೇಳ್ಬಿಟ್ಟು ಅವಳಿಗಂತೂ ಗೊತ್ತೇ ಇಲ್ಲ. ಏನು ಮಗನ ಮಾರಕವನ? ನನ್ನ ಮಗನ ಮಾರಕವನ?
ಏನೋ ಹೇಳ್ತೀವಿ ಪೊಲೀಸ್ ಸ್ಟೇಷನ್ಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಹಂಗೆ ಹಿಂಗೆ ಹಿಂಗೆ ಹಂಗೆ ಅಂತ ಏನೇನೇನೇನೇನೋ ಸುಳ್ಳು ಹೇಳಿ ಮಾಡಿ ಒಪ್ಸಿ ಯಪ್ಪ ಸುನೆ ನಾನು ಎಂಡ್ರನ್ನ ಒಪ್ಸೋಕ್ಕಾಗಲ್ಲ ಕಣಪ್ಪ, ಯಾರನ್ನ ಬೇಕಾದ್ರೂ ಒಪ್ಸ್ಬೋದು, ನಾನು ಎಂಡ್ರನ್ನ ಒಪ್ಸೋಕ್ಕಾಗಲ್ಲ. ಹೆಂಗೋ ಒಪ್ಸಿದ್ದೀನಿ, ನೀನೇನು ಬರಬೇಡ, ಪೊಲೀಸ್ ಸ್ಟೇಷನಿಂದ ನಾನೇ ಕರ್ಕೊಬತ್ತೀನಿ ಮಗಿನ ಅಂತ ಹೇಳಿದ್ದೀನಿ. ಸರಿ ಆಯಿತು ಬಿಡಿ ಅಂತ ಹೇಳೋಳಿ. ಹೆಂಗೋ ಬಿಡತ್ತಾಗೆ ಅದೇನೋ ಅಂತಾರಲ್ಲ, ಅದೇನೋ ಹೊಸ್ದಿತ್ತು, ನಾಯಿ ಹಸ್ತಿತ್ತು, ಅನ್ನನೂ ಅಳಿಸಿತ್ತು ನಂಗೆ ಆಗ್ಬಿಟ್ಟೈತೆ. ನನಗೂ ಮಗ ಬೇಕಿರಲಿಲ್ಲ, ಅವ್ರಿಗೂ ಬೇಕಿತ್ತು. ಹೆಂಗ ಸುರಾಯ್ತು ನೋಡಪ್ಪ. ಈ ವಿಷಯನ ಇನ್ನೊಂದು ಕಿತ ಬಂದ್ಬಿಟ್ಟು ನಮ್ಮ ಮನೆ ಹತ್ರ ಏನು ಮಾತಾಡೋಕೆ ಹೋಗ್ಬೇಡ. ನಾನು ಆ್ಯಂಡ್ರು ಏನಾರ ಕೇಳಿಸ್ಕೊಂಬಿಟ್ಲು ಅಂದರೆ ನನ್ನ ಕತೆ ತಿಥಿಯಾಗೋಗ್ಬಿಡ್ತದೆ. ಮಗನ ಮಾರಾಕ್ಬಿಟ್ಟಿದ್ದೀನಿ ಅಂತಂದರೆ ಯಾವ ಹೆಂಡ್ತಿ ತಾನೇ ಸುಮ್ಕಿರ್ತಾಳೆ ಹೇಳು? ನಾನು ಹೆಂಡ್ತಿ ತಗೊಂಡು ಇಷ್ಟೂ ಏನು ಹೇಳಿಲ್ಲ, ಹಿಂಗೆ ಮಾರಾಕ್ಬಿಟ್ಟಿವ್ನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ನೀನು ಏನು ಹೇಳೋಕೆ ಹೋಗ್ಬೇಡ. ಎಲ್ಲೋ ಒಂತಾಗ ಬೆಳಕಂಡು ಸಂದಕ್ಕಿರ್ಲಿ ಬಿಡು. ಸಾವುಕಾರ ಎತ್ಕೊಂಡೋಗೋನಿ ಅಂತ ಅನ್ಕೊಬಿಟ್ಟವಳು ನನ್ನ ಹೆಂಡ್ತಿ. ಸಾವುಕಾರ ಎತ್ಕೊಬಿಟ್ಟವಳೆ, ಎತ್ಕೊಂಡೋಗ್ಬಿಟ್ಟವನಿ ಕಣ್ಣನ ಮಗ ನನಗೆ ಯಾಮರ್ಸಕ್ಕೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಬಿಡು, ಹಂಗೆ ಅನ್ಕೊಂಡು ಹಂಗೆ ಬಿದ್ದಿರಲಿ. ಇನ್ನೇನಪ್ಪ ಸಮಾಚಾರ? ಏನು ನನ್ನ ಮಗನ ನನ್ನ ಗಂಡ ಮಾರಾಕವನ? ನಂಬಕ್ಕೈತಿಲ್ವಲ್ಲ. ನನ್ನ ಮಗನ ಮಾರಾಕವನ, ಇಲ್ಲ ಅಂದರೆ ಬ್ಯಾರೇಜ್ ಮಗನ ಮಾರಾಕ್ಬಿಟ್ಟು ದುಡ್ಡು ಎಸ್ಕೊಬಂದು ಬಂದವನ? ನನ್ನ ಮಗನೇ, ನನ್ನ ಮಗ ಏನನ ಮಾರಾಕಿರ್ಬೇಕು ನೀನು. ಇವತ್ತು ನಿನಗಿವತ್ತು ಗ್ರಾಚಾರ ಅಂತ ನೆನೆಯಾ ಅನ್ಕ ನಿನಗೆ. ಲೋಪರ್ ಬಡ್ಡಿ ನನ್ನ ಮಗನೇ, ನಿನಗೆ ಗ್ರಾಚಾರ ಕೆಟ್ಬಿಟ್ಟೈತೆ ಅಂತ ನೀನು ಅನ್ಕ. ಬಿಡ್ತೀನಿ ಅಂತ ಅನ್ಕೊಂಡ ಬಿಡ್ತೀನಿ ಅನ್ಕೊಂಡ, ಬುಡಕಿಲ್ಲ ಕಂಡ ಬುಡಕಿಲ್ಲ. ಮೆಟ್ಟು ತಗೊಂಡು ಹಂಗೆ ಬಡ್ದಾಕ್ಬಿಡ್ತೀನಿ ಪೂರ ಪಾಪ ಎಲ್ಲ ಬಂದ್ಬಿಡ್ಲಿ. ನನ್ನ ಮಗನ್ಗೆ ಏನು ಮಾಡಲಿ? ನನ್ನ ಮಗನ ಮಾರೋನ ಬೇರೆ ಮಗನ ಮಾರೋನ ಅಂತ ನಿನಗೆ ಗೊತ್ತಾಯ್ತಿಲ್ವ? ನನಗೆ ಮಗ ಮಾರಿರೋದು ನನ್ನ ಹೆಂಡ್ತಿಗೆ ಗೊತ್ತಾಗ್ಬಾರ್ದು ಅಂತ ಹೇಳ್ತಾವನೆ ಅಂದರೆ ನನ್ನ ಮಗ ನಿನ್ನೆಯ. ಅಯ್ಯೋ, ನನಗೆ ಏನು ಒಪ್ಕೊಳ್ಳೋಕೆ ಆಯ್ತಿಲ್ವಲ್ಲ ಸತ್ಯನಾ? ಲೋಪರ್ ಬಡ್ಡಿನ ತಗೊಂಬಂದು ಇಂಥ ಗಂಡನ ಕಟ್ಕೊಂಡು ಎಂಥ ಇದಾಗೋಗ್ಬಿಡ್ತಪ್ಪ ನನಗೆ. ಮಾಡ್ತೀನಿಲ್ಲ ಬಂದೆ. ನಾನು ಅಂಗಡಿ ಮಂತಕ್ಕೆ ಹೋಗ್ಬೇಕಣಪ್ಪ, ಅದಕ್ಕೆ ಏನಿಯ ಒಸಿ ಹೋಗ್ಬಿಟ್ಟು ಬರ್ತೀನಿ. ನಾನು ಎಂಡ್ರು ಆಮೇಕಿಂದ ಸುಮ್ಕೇನಿಯ ಬಿಡೋಕಿಲ್ಲ, ಸುಮ್ಮನೆ ಹಂಗು ಹಿಂಗು ಅಂತ ಹೇಳ್ಬಿಟ್ಟಿದ್ರೆ ಇಲ್ಲೇ ನೀನಿಯ. ಸುಮ್ಮನೆ ಯಾಕೆ, ನಾನು ಹೋಗ್ಬಿಟ್ಟು ಬರ್ತೀನಿ ಅಂಗಡಿ ತಕ್ಕ ಬಾ. ನೀನು ಅಂಗಡಿ ತಕ್ಕಿ ಬೇಕಾದ್ರೆ ಒಂದು ಸಿಗರೇಟು ಬೀಡಿ ಕೊಡ್ತೀನಿ, ಸೇರಿಸ್ಕೊಂಡು ಕುತ್ಕೊಳ್ಳಿವಂತೆ. ನನಗೂ ಬೇಜಾರಾಯ್ತದೆ. ಇಲ್ಲ ಕಣ್ಣ, ನೋಡಿ ನಾನು ಹಿಂಗೆ ಹೊಲ್ತಾಗ ನಡ್ಕೊಂಡು ಹೋಗ್ತೀನಿ, ಹಿಂಗೆ ಹೋಗ್ಬಿಟ್ಟು ಹಂಗೆ ಏನಿಯ ಬರ್ತೀನಿ ನೋಡಿ ಅಣ್ಣ. ಸರಿ ಹುಷಾರ್, ನಾನು ಅಂಗಡಿ ಮಂತಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಲೋ ಪಾಪಿ ಮುಂದೆ ನನ್ನ ಮಗನೇ, ಏನ್ಲ ಹೇಳ್ತಿದ್ದು ನೀನು? ಏನ್ಲ ಹೇಳ್ತಾ ಇದ್ದಿದ್ದು ನೀನು? ನೀನು ಮಗುನ ಮಾರಾಕ್ದೆ, ಅದು ನನ್ನ ಮಗಳನ್ನ ಮಾರಾಕ್ದೆ ಅಂತ ಹೇಳ್ತಾ ಇದ್ದ? ಬೈ ಇಲ್ಲ ಅಕ್ಕ, ಮಾರಾಕಿಲ್ಲ. ಯಾರು ಹೇಳಿದ್ ಮಾರಾಕಿದ್ದೀನಿ ಅಂತ? ಮಾರಾಕಿಲ್ಲಪ್ಪ, ನಾನು ಮಾರೇ ಹಾಕಿಲ್ಲ. ಯಾರೋ ಸುಮ್ಮನೆ ಸುಳ್ಳು ಹೇಳೋರೆ ಅಂತ ಅನ್ನಿಸ್ತದೆ. ಸುಮ್ಕೇನೆನಿಯಾ ಹೇಳು, ಮಾರಾಕಿದ್ಯಾ ಇಲ್ವಾ? ಹೇಳು ಸುಮ್ಕೇನೆನಿಯಾ? ಇಲ್ಲ ಕಣಕ್ಕ, ನಂಗೆ ಏನು ಗೊತ್ತಿಲ್ಲ ಕಣಕ್ಕ. ನೀನು ನನ್ನನ್ನು ಏನು ಅನ್ಬೇಡ ಕಣಕ್ಕ, ನಂಗೆ ಏನು ಗೊತ್ತೇ ಇಲ್ಲ ಕಣಕ್ಕ. ನಂಗೆ ದೇವರನ್ನ ಏನು ಗೊತ್ತಿಲ್ಲ ಕಣಕ್ಕ. ನಿನ್ನ ಗಂಡನ ಕೇಳಕ್ಕ ಏನು ವಿಷಯ ಇದ್ರು ನಂಗೆ ಏನು ಗೊತ್ತಿಲ್ಲ ಕಣಕ್ಕ. ಲೋಪರ್ ನನ್ನ ಮಗನೇ, ಇವಾಗ ವಿಷಯ ಏನು ಅಂತ ಹೇಳ್ತೀಯಾ? ಇಲ್ಲ ಅಂತ ಹೇಳಿದ್ರೆ ಪೊಲೀಸ್ ಸ್ಟೇಷನಾಗ ಕಂಬಿ ಎಣಿಸ್ತೀಯಾ? ನನ್ನ ಮಗನ ಕದ್ಕೊಂಡೋಗಿ ಮಾರಾಕಿದ್ಯಾ, ನೀನೇನಿಯ ಮಾರಾಕಿರೋದು ಅಂತ ಹೇಳ್ಬಿಟ್ಟು ನಾನೇನೇನಿಯ ಕಂಪ್ಲೇಂಟ್ ಕೊಟ್ಬಿಟ್ಟು ನಿನ್ನ ಒದ್ದು ಜೈಲ್ಗೆ ಹಾಕ್ಸ್ಬಿಡ್ತೀನಿ. ಲೋಪರ್ ಬಡ್ಡಿ ನನ್ನ ಮಗನೇ. ನೋಡು, ಕರೆಕ್ಟಾಗಿ ಹೇಳು, ಮಗನ ಮಾರಾಕಿದ್ರಾ? ಅಕ್ಕ ನಂದೇನು ತಪ್ಪಿಲ್ಲ ಕಣಕ್ಕ. ನಿನ್ನ ಗಂಡನೇನಿಯ ಮಗನ ಎಳ್ಳೆಡ್ಡವ್ ನನ್ನ ಕೈ ಸಾಕೊಳಕ್ಕಾಗಿಲ್ಲ, ನಿನ್ನ ಕೈ ಮುಗಿತೀನಿ, ಯಾರ್ಗನ ಕೊಡು ಅಂತ ಹೇಳ್ಬಿಟ್ಟು ಹೇಳ್ದ. ನಾನು ಸರಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾನೇನಿಯ ಬೆಂಗಳೂರಿಗೆ ತಗೊಂಡೋಯ್ತೀನಿ ಅಂತ ಹೇಳಿದಕ್ಕೆ ರಾತ್ರಿ ಒಂದಿನ ತಂದ್ಬಿಟ್ಟು ಮಗನ ಕೈ ಕೊಟ್ಟ ಕಣಕ್ಕ. ಕೈ ಕೊಟ್ಟಿದ ತಕ್ಷಣ ಏನಿಯ ನಾನು ಸರಿ ಅಂತ ಬೆಂಗಳೂರಿಗೆ ತಗೊಂಡೋಗಿ ಅವ್ರ ಮನೆ ಕೊಟ್ಬಿಟ್ಟು ಬಂದೆ ಕಣಕ್ಕ. ಆಮೇಕಿಂದ ಇನ್ನೊಂದು ದಿನ ಬಂದ್ಬಿಟ್ಟು 2 ಲಕ್ಷ ರೂಪಾಯಿ ದುಡ್ಡು ಇಸ್ಕೊಂಡು ನಿನ್ನ ಗಂಡ ಸಾಕು ನಂಗೆ ಇಷ್ಟೇ ನೀನಿಯ ಅಂತ ಹೇಳ್ಬಿಟ್ಟು ವಾಪಸ್ ಬಂದ್ಬಿಟ್ಟ ಕಣಕ್ಕ. ಬಿಟ್ರೆ ಬೇರೆ ಇನ್ನೇನು ನನಗೆ ಗೊತ್ತಿಲ್ಲ ಕಣಕ್ಕ. ಅಕ್ಕ ನಾನು ಕದ್ದು ಮಾರಿಲ್ಲ ಕಣಕ್ಕ, ನಿನ್ನ ಗಂಡನೇನಿಯ ಕದ್ಕೊಂಬಂದು ಕೊಟ್ಟಿರೋದು ಕಣಕ್ಕ. ಪೊಲೀಸ್ ಸ್ಟೇಷನ್ ಅಂತ ಕಂಪ್ಲೇಂಟ್ ಕೊಡ್ಬೇಡ ಕಣಕ್ಕ. ನನಗೂ ಎಂಡ್ರು ಮಕ್ಕಳು ಎಲ್ಲವರೇ ಕಣಕ್ಕ. ತಿರ್ಗಿ ಆಮೇಕಿಂದ ಕೆರಗಿರ ತಗೊಂಡು ಒಡಿಸ್ಕೋಬೇಕಾಯ್ತದ ಕಣಕ್ಕ. ನಾನು ಎಂಡ್ರ ಹತ್ರ ನಿನ್ನ ಕೈ ಮುಗಿದ್ದೀನಿ ಕಣಕ್ಕ. ಇದೆಲ್ಲ ನಿನ್ನ ಗಂಡಂದೇನೆ ಕಣಕ್ಕ ತಪ್ಪು, ನಿನ್ನ ಗಂಡನೇನಿಯ ತಪ್ಪು, ಇದೆಲ್ಲನೂ ಎಲ್ಲ. ಲೋಪರ್ ನನ್ನ ಮಕ್ಕಳ ಇಬ್ರು ಸೇರ್ಕೊಂಡು ನನ್ನ ಮಗನೇನಿಯ ಮಾರಿ ತಿಂದಿದ್ದೀರಲ್ಲ ಲೋಪರ್ ನನ್ನ ಮಕ್ಕಳ. ನನ್ನ ಮಗ ಮಾರಿರೋ ದುಡ್ಡಾಗಿ 2 ಲಕ್ಷ ರೂಪಾಯಿ ನನಗೆ ತಂದು ಕೊಟ್ನಾ? ಇವತ್ತು ಬಿಡಕ್ಕಿಲ್ಲ ನನ್ನ ಮಗನ, ನನ್ನ ಗಂಡನ ಇವತ್ತು ಬಿಡಕ್ಕಿಲ್ಲ. ಒಟ್ಟಾಡ್ಸ್ಕೊಂಡು ಹೊಡಿತೀನಿ ನೋಡಿ ಲೋಪರ್ ಬಡ್ಡಿ ನನ್ನ ಮಗನ ಇವತ್ತು ಬಿಡಕ್ಕಿಲ್ಲ. ಅಯ್ಯೋ ಅಣ್ಣ, ನಿನ್ನ ಕತೆ ಗೋವಿಂದ.